ಇವಾಗ ನಾವು ಒಂದು ಬಾಣಲಿ ಇಟ್ಟು ಯಾರ್ ಫ್ರೆಂಡ್ಸ್ ಅಮ್ಮ ನಿನ್ಗೆ? ಯಾರ್ ಫ್ರೆಂಡ್ಸ್ ಇದಾರೆ ಹೇಳಮ್ಮ ದಯವಿಟ್ಟು. ಚಾನ್ಸೇ ಇಲ್ಲ. ನಮ್ಮ ವೈಫು ಗಮ್ಮನ ಹತ್ರ ಮಾಡೋದೇ ಇಲ್ಲ. ಬಡಿಗೆ ಅವ್ರಿಗೆ ಮಾಡದಲ್ಲಿ ತುಂಬಾ ತುಂಬಾ ನೋವು ಪಟ್ಬಿಟ್ಟಿದ್ದೀನಿ. ಇದನ್ನ ಯಾಕೆ ಹೇಳ್ತಾ ಇದೀಯಮ್ಮ? ನಿನ್ನ ಯಾರಮ್ಮ ಕೇಳಿದ್ದು? ಆದ್ರೂ ಇವರು ಅಮ್ಮ ನಮಗೆ ಸ್ವಲ್ಪ ಸ್ಮೆಲ್ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ನಾಳೆ ಊರು ಬಿಟ್ಟು ಹೋಗ್ತೀನಿ, ಮನೆ ಬಿಟ್ಟಲ್ಲ. ದೇವರನ್ನ ಈ ರೆಸಿಪಿ ಯಾರಿಗೂ ಅರ್ಥ ಆಗಲ್ಲ ಬಿಡು. ಗರಂ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತಂದರೆ ನಾನು ನಮ್ಮಮ್ಮ ಇಬ್ಬರು ಸೇರ್ಕೊಂಡು ವೆಜಿಟೇಬಲ್ಸ್ ಸಾಗು ಮಾಡ್ತಾ ಇದ್ದೀವಿ. ನೀವು ಹಲವಾರು ವಿಭಿನ್ನ ರೀತಿಯ ಸಾಗುಗಳನ್ನೆಲ್ಲ ನೋಡಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ. ಬಟ್ ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ನಿಮ್ಗೊಂದು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡು ಇವತ್ತು ವ್ಲಾಗ್ ಜೊತೆ ಬಂದಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡು ಅಂದರೆ ಸ್ವಲ್ಪ ಏನೇನು ಬೇಕೋ ರೆಡಿ ಮಾಡ್ಕೊಂಡಿದ್ವಿ. ಹೇಗೆ ಮಾಡ್ತೀವಿ ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಅಂತ ಈ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ, ತಡ ಮಾಡ್ತಾ ಇಲ್ಲ, ಸ್ಟಾರ್ಟ್. ಅಮ್ಮ ಏನೇನು ರೆಡಿ ಮಾಡ್ಕೊಂಡಿದ್ಯಾ ಹೇಳಮ್ಮ? ತರಕಾರಿ ನಮ್ಮಮ್ಮ ತುಂಬ ಸಾಫ್ಟಾಗಿ, ಇದು ತರಕಾರಿ, ಶಿ ಈಸ್ ನಾಟ್ ದಿಸ್ ಟೈಪ್ ಆಫ್ ವಿಮನ್. ಇವರು ಹೀಗೆಲ್ಲ ಸಾಫ್ಟಾಗಿ ಇದು ತರಕಾರಿ ಇದೆಲ್ಲ ಬರೀ ಯೂಟ್ಯೂಬಿಗೆ ಮಾತ್ರ. ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಹಾಕಿ, ಇದನ್ನ ಹೆಂಗೆ ಎಣ್ಣೆ? ಯಾವ ಎಣ್ಣೆ? ಫ್ರೀಡಮ್ ಎಣ್ಣೆ. ಫ್ರೀಡಮ್ ಎಣ್ಣೆ ಮನೇಲಿ ಯೂಸ್ ಮಾಡ್ತಾ ಇರೋದು ಫ್ರೀಡಮ್ ಫ್ರೆಂಡ್. ಫಸ್ಟು ಇವಾಗ ಸ್ಟವ್ ಹಚ್ಚಿ ಪಾತ್ರೆ ಇಡಬೇಕು. ಪಾತ್ರೆ ಇಟ್ಟಿದ್ಮೇಲೆ ಫ್ರೀಡಮ್ ಪ್ಲೀಸ್, ಅವ್ರು ನಮಗೆ ಪೇ ಮಾಡಿಲ್ಲ, ನೀನು ಅಡ್ವರ್ಟೈಸ್ಮೆಂಟ್ ಕೊಡ್ಬೇಡ ನೀನು. ಆಮೇಲೆ ಎಣ್ಣೆ ಕಾಯ್ತಾ ಇದೆ. ಯಾಕೆ ಇಷ್ಟು ಮೆತ್ತು ಓವರಾಗಿ ಮಾತಾಡ್ತಾ ಇದೆಯಾ? ಪ್ಲೀಸ್ ನೆಟ್ಟಿಗೆ ಮಾತಾಡಿ ನೀನು ಫಸ್ಟು. ನೀನು ಬಂದ್ಬಿಟ್ಟು ಅಮ್ಮ ನನಗೆ ಪನ್ನೀರ್ ಬಟರ್ ಮಸಾಲ ಬೇಕು ಅಂತ ಕೇಳಬೇಕು. ಆಮೇಲೆ ನೀನು ಇದನ್ನೆಲ್ಲ ಕಂಟಿನ್ಯೂ ಮಾಡ್ತೀಯಾ? ಯಾವ ಬ್ಲಾಗ್ ನೋಡಿದೆ ನೀನು? ಯಾರ್ದು ನೋಡಿದೆ ಇನ್ಸ್ಟಾಗ್ರಾಮಲ್ಲಿ? ಈಗ ಯಾರೋ ಮಾಡ್ತಾ ಇರ್ತಾರಲ್ಲ ಅವ್ರದ್ದು ನೋಡಿದ್ಯಾ? ಪ್ರತಿಯೊಬ್ಬರದ್ದು ನೋಡ್ತೀನಿ. ಅವ್ರು ಹಂಗೆ ಕೇಳೋದು, ಅಮ್ಮ ನನಗೆ ಪನ್ನೀರ್ ಬಟರ್ ಮಸಾಲ ಬೇಕು ಪ್ಲೀಸ್ ಅಮ್ಮ ಅಂತಾರೆ. ಅವಾಗ ಅವ್ರು ಮಾಡ್ಕೊಡ್ತಾರೆ. ಇವಾಗ ಎಣ್ಣೆ ಇಟ್ಟಿದ್ದೀನಿ, ಅದಕ್ಕೆ ಒಂದು ಪೀಸ್ ಚಕ್ಕೆ ಒಂದು ಸಾಕು. ಆಮೇಲೆ ಲವಂಗ ಒಂದು, ಜಾಸ್ತಿ ಬೇಡ ಫ್ರೆಂಡ್ಸ್, ತುಂಬ ಸ್ಪೈಸಿ ಆಗೋಗುತ್ತೆ. ಆಮೇಲೆ ಸ್ವಲ್ಪ ಇಷ್ಟು ಸೋಂಪು ಹಾಕಿದ್ರೆ ಸಾಕು. ಎಣ್ಣೆನೇ ಕಾದಿಲ್ವಲ್ಲಮ್ಮ? ಕಾಯ್ತಾ ಇದೆ ಸಾಕು ನೋಡಿ ಫ್ರೆಂಡ್ಸ್, ಅದು ಕಾಯ್ತಾ ಇದೆ. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ರೆ ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ನಿಂಗೆ ಅಡುಗೆ ಬರುತ್ತಾ ಅಮ್ಮ? ಫ್ರೆಂಡ್ಸ್ ಒಂದೇ ಒಂದು ಏಲಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಾಗಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ನನ್ನ ಚಿಕ್ಕ ಮಗಳು ಬರ್ತಾ ಇದ್ದಾಳೆ, ಅವಳಿಗೆ ಹುಷಾರಿಲ್ಲ, ಜ್ವರ, ಹುಷಾರಿಲ್ಲ ಅವಳಿಗೋಸ. ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಅವಳೇ ನಮ್ಮ ಮನೇಲಿ ಪೂರಿ ಎಲ್ಲ ಸೂಪರಾಗಿ ಮಾಡೋಳು. ಆದರೆ ಏನು ಮಾಡಲಿ, ಪನ್ನೀರ್ ಬಟರ್ ಮಸಾಲ ಟೈಮಲ್ಲೇ ಮಾಡ್ತೀನಮ್ಮ. ವೈಪರ್ ಮಾತಾಡಕ್ಕೆ ಬರೋಲ್ಲ ಇವ್ನು. ಇವಾಗ ಮದುವೆ ಆಗ್ತಾವನು. ಹೇಳಿ ಫ್ರೆಂಡ್ಸ್, ಯಾರನ್ನ ಹುಡುಗಿ ಇದ್ರೆ ದಯವಿಟ್ಟು ಮದುವೆ ಮಾಡೋಕ್ಕೆ. ಇದೆಲ್ಲ ರೆಡಿ ಆಗಿರೋ ಅಷ್ಟೊತ್ತಿಗೆ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು. ಇದಕ್ಕೆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಫ್ರೆಂಡ್ಸ್, ಚೆನ್ನಾಗಿ ಹುರಿದು ಇದನ್ನ, ಏಕೆಂದ್ರೆ ಅದರಲ್ಲಿ ಅಂಶ ಎಲ್ಲ ಹೋಗ್ಬೇಕು. ನಾವು ಬೇಯಿಸ್ಬಿಟ್ಟು ಅಂಶನೆಲ್ಲ ಸತ್ತೋಗ್ಬಿಡ್ಬೇಕು ಅದ್ರಲ್ಲಿ ಇರೋದೆಲ್ಲ ಬರಬೇಕು ತರಕಾರಿಗೆ ಅಂತಮ್ಮ. ಇದಕ್ಕೆ ಸ್ವಲ್ಪ ಅದೊಂದು ಯಾರು ರೂಪ ಏನು ಹೋಗಬೇಡಿ. ಯಾರಾದರೂ ರೂಪ ಅವ್ರದ್ದು ರೆಸಿಪಿ ನೀವು ಕೇಳಿಬಿಟ್ರೆ ಎಲ್ಲರಿಗೂ ಸ್ವಲ್ಪ ಮ್ಯಾಲ್ಗೆ ಕೆಟ್ಟೋರೋ ಚಾನ್ಸಸ್ ತುಂಬ ಇದೆ. ನಮ್ಮಮ್ಮ ಸ್ವಲ್ಪ ಡೌ, ನಾನು ಎಲ್ಲ ಬ್ಲಾಗಲ್ಲಿ ಹೇಳ್ತೀನಿ, ಶಿ ಇಸ್ ಲಿಟಲ್ ಡೌ ಪ್ಲೀಸ್. ನೋಡಿ ಫ್ರೆಂಡ್ಸ್, ಇವಾಗ ನಾವು ಒಂದು ಬಾಣಲಿ ಇಟ್ಟು, ಯಾರ್ ಫ್ರೆಂಡ್ಸ್ ಅಮ್ಮ ನಿನಗೆ? ಯಾರ್ ಫ್ರೆಂಡ್ಸ್ ಇದಾರೆ ಹೇಳಮ್ಮ ದಯವಿಟ್ಟು? ಅವ್ರ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಒಂದೇ ಒಂದು ಕೈ ಕಮೆಂಟ್ ಮಾಡಿ ಪ್ಲೀಸ್, ಅಂದರೆ ಹ್ಯಾಂಡ್ ರೈಸ್ ಮಾಡಿ. ಫ್ಯೂ ಫ್ರೆಂಡ್ ತುಂಬ ಇದೆ. ನಿನ್ನ ಫ್ರೆಂಡ್ಸ್ ಇದ್ದಾರಾ? ನೆಕ್ಸ್ಟ್ ಏನು ಮಾಡಬೇಕು? ಇದು ಬೇಯೋ ಅಷ್ಟಕ್ಕೆ ಸ್ವಲ್ಪ ಕ್ಲೋಸ್ ಮಾಡಿಬಿಡ್ಬೇಕು. ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಚಕ್ಕೆ,
ಸ್ವಲ್ಪ ಸ್ವಲ್ಪ ಚಕ್ಕೆ, ಎಷ್ಟು ಸಲ ಸ್ವಲ್ಪ ಹೇಳ್ತೀಯಾ? ಸ್ವಲ್ಪ ಎರಡೇ ಲವಂಗ, 2 ಲವಂಗ ಸಾಕು. ನಿಮ್ಮ ಅಡುಗೆ ಮನೆ ಅಂದರೆ ಇಬ್ಬರಿದ್ರೆ 1 ಲವಂಗ ಹಾಕಿ, 4 ಜನ ಇದ್ರೆ 4 ಲವಂಗ. ಇದು ನೀನು ಅಡುಗೆ ಮಾಡೋ ರೀತಿ. ಪಟ ಅಂತ ಬಂದ್ಬಿಡ್ತೈತೆ ಫ್ರೆಂಡ್ಸ್, ಏನು ಮಾಡಲಿ, ಅದೆಲ್ಲ ಬಿಗಿನಿಂಗ್ ಅಷ್ಟೇ. ಏಲಕ್ಕಿ ಹಾಕಬೇಡಿ, ಹಾಕ್ತೀವಿ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ, ಸ್ವಲ್ಪ ಜೀರಿಗೆ. ನೀನು ಸ್ವಲ್ಪ ಒಂದು ಬಿಟ್ಟು ಬೇರೆ ಏನಾದ್ರು ಮಾತಾಡ್ತೀಯ ಪ್ಲೀಸ್? ಇದರಲ್ಲಿ ಲವಂಗ, ಚಕ್ಕೆ, ಏನದು ಜೀರಿಗೆ, ಆಮೇಲೆ ಸ್ವಲ್ಪ ನೀನು ಸ್ವಲ್ಪ ಒಂದು ಬಿಟ್ಟು ಬೇರೆದೇನಾದ್ರು ಮಾತಾಡು ಪ್ಲೀಸ್. ಎಳ್ಳ ಗಸಗಸೆ ಎಲ್ಲ ನೋಡಿ, ನೀವು ಈ ಥರ ಎಲ್ಲ ಎಡವಟ್ಟು ಮಾಡಬೇಡಿ ಫ್ರೆಂಡ್ಸ್. ಸ್ವಲ್ಪ ಮಾಸ್ ಏನು ಸಿಕ್ಕಿದ ಹಾಕ್ಸವ್ರಪ್ಪ. ಇಲ್ಲ ಅದೆಲ್ಲ ಬೇಕು. ಸೆಸಿಮೆ, ಸ್ವಲ್ಪ ಬ್ಯಾಡಗಿಕಾಯಿ. ಊರಿ ಅದು ಸ್ಟವ್ ಆಫ್ ಮಾಡ್ಬಿಟ್ಟು ಮಾಡ್ತಾ ಇದೆಯಾ? ಸ್ಟವ್ ಆಫ್ ಮಾಡ್ಬಿಟ್ಟು ಅಡುಗೆ ಮಾಡೋ ರೀತಿ ಇದೆ. ಅವ ಯಾಕಮ್ಮ ಸ್ಟವ್ ಅದು ಸ್ವಲ್ಪ ತಳ ಸೀದೋಗುತ್ತೆ. ಇದು ನೋಡಿ ಅಮ್ಮ, ಸ್ಟವ್ ಆಫ್ ಮಾಡ್ಬಿಟ್ಟು ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಎಲ್ಲಾದ್ರೂ ನೋಡಿದ್ದೀರಾ ನೀವು ಸ್ಟವ್ ಆಫ್ ಮಾಡ್ಬಿಟ್ಟು? ಏನು ಸ್ವಲ್ಪ ಬಿಟ್ಟು ಇನ್ನೇನಾರು ಹೇಳು ಜೋರಾಗಿ. ಕಡಲೆ, ಸ್ವಲ್ಪ ಗಸಗಸೆ, ಎಳ್ಳು, ಬ್ಯಾಡ್ಗೆ ಮೆಣಸಿನ್ಕಾಯಿ, ಆಮೇಲೆ ಫ್ರೈ ಮಾಡ್ಕೋಬೇಕು. ಯಾಕೋಸ್ಕರ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಅಂತ. ತುಂಬ ಚೆನ್ನಾಗಿ ನೀಟಾಗಿ ಫ್ರೈ ಆದರೆ ಮಾತಾಡಕ್ ಬರಲ್ಲ ಪ್ಲೀಸ್. ನೀಟಾಗಿ ಹಿಂಪಾಕುದನ್ನ ಫಸ್ಟ್ ಇಲ್ಲ ಹಾಕಿಲ್ಲ. ಸಕ್ಕತ್ತಾಗಿ ಅಡುಗೆ ಮಾಡ್ತೀಯಮ್ಮ ನೀನು. ಎಲ್ಲ ಹುರ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ನಾವು ಇಲ್ಲಿ ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡಬೇಕಾ? ಆಮೇಲೆ ಏನು ಮಾಡಬೇಕು ಅಂದರೆ ನಿನ್ನ ಮಾತು, ತೆಂಗಿನಕಾಯಿ ಸ್ವಲ್ಪ ಹಾಕಬೇಕು ಫ್ರೆಂಡ್ಸ್. ಜಾಸ್ತಿ ಹಾಕಿದ್ರೆ ಅದು ಸಾಗು ಟೇಸ್ಟ್ ಹೊಟ್ಟೋಗುತ್ತೆ, ಆಮೇಲೆ ಸಾಂಬಾರು ಆಗಿಬಿಡುತ್ತೆ. ಅದ್ರ ಬದಲು ಸ್ವಲ್ಪ ಕಾಯಿ ಹಾಕಿ ತಲೆ ಬುಜ್ಜಿ. ಸ್ವಲ್ಪ ಬಿಟ್ಟು ಏನಾರು ಹೇಳ್ತೀಯಾ? ಸ್ವಲ್ಪ ಇದು ಸ್ವಲ್ಪ ಅಷ್ಟೇ. ಸ್ಟವ್ ಆಫ್ ಮಾಡಮ್ಮ. ಲಿಟ್ರಲ್ ನೀನು ಸ್ವಲ್ಪ ಅಮ್ಮ, ದಯವಿಟ್ಟು ಸುಮ್ಮನೆ ಇದ್ಬಿಡ್ತೀಯಾ? ಸ್ವಲ್ಪ ಆಗಿದೆ. ಅಮ್ಮ ಇರಿಟೇಟ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದೀಯಾ ನೆಕ್ಸ್ಟ್? ಟೊಮೊಟೊನ ಸ್ವಲ್ಪ ಏನಮ್ಮ ಹಂಗೆ ಹೆಚ್ಚಾಗ್ತಾ ಇದೀಯ ನೀನು? ಫ್ರೈ ಆಗ್ಬೇಕಮ್ಮ, ತುಂಬಾ ಚೆನ್ನಾಗಿ ಸ್ಟವ್ ಹಚ್ಬೇಕಮ್ಮ ಅದಕ್ಕೆ. ಫ್ರೈ ಆಗ್ಬೇಕು ಅಂದ್ರೆ ನೀನ್ ಸ್ಟವ್ ಹಚ್ಚದೆ ಅಡುಗೆ ಮಾಡೋರ್ನ ಎಲ್ಲಾದ್ರೂ ನೀವು ನೋಡಿದ್ರೆ ಅದು ನಮ್ಮಮ್ಮ ಒಬ್ಬರೇ. ಅದು ನಮ್ಮಮ್ಮ ನೋಡಿ, ಈ ತರ ತುಂಬಾ ಚೆನ್ನಾಗಿ ರೋಸ್ಟ್ ಆಗ್ಬಿಟ್ರೆ ಅದು ನಿಮಗೆ ಫ್ಲೇವರ್ ಬರುತ್ತೆ. ಈ ತರ ಯಾವ ಫ್ಲೇವರು? ತುಂಬಾ ಅಂದ್ರೆ ಟೊಮೆಟೊ ಫ್ಲೇವರ್ ಹೋಗುತ್ತೆ, ಸಾಕು ಫ್ಲೇವರ್ ಬರುತ್ತೆ. ಪನ್ನೀರ್ಗೆ ನಾವು ಹೋಟ್ಲಲ್ಲೆಲ್ಲ ನೋಡಿರ್ತೀವಿ, ಆದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಿರಲ್ಲ ನಮ್ಗೆ. ಅದು ರುಚಿಯಾಗಿರುತ್ತೆ ಅಂತ ತಿಂತೀವಿ. ಆದ್ರೆ ಮನೇಲಿ ಮಾಡ್ಬೇಕಾದ್ರೆ ಆ ಘಮ ನಮಗೆ ಬರಬೇಕು. ಬರ್ತಿದ್ಯಾ ಘಮ? ನಿನ್ ಗಂಡನ್ ಕೇಳಲ್ಲ ಘಮ ಬರ್ತಿದ್ಯಾ ಅಂತ? ಬರ್ತಾ ಇದೆ ಕೇಳ್ಕೊ ಬರ್ತೀನಿ. ವೈಫು ಗಮ್ಮನ ಹತ್ರ ಮಾಡೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ಅವ್ರು ವೇಟ್ ನೋಡಿ ಫ್ರೆಂಡ್ಸ್, ನಾನು ಅಡುಗೆ ಮಾಡಿದ್ರೆ ಅವ್ರು ದಪ್ಪ ಆಗಿದಾರ. ರಾಮು, ನೀನ್ ರೆಡಿನಾ? ನಮ್ಗಂತೂ ಒಂಚೂರು ಬರ್ತಿಲ್ಲ. ನಮ್ಮ ದೊಡ್ಡಕ್ಕ ರಕ್ಷಿತಾ ಅವ್ರು ಮಾಡಿದ್ರೆ ಥ್ಯಾಂಕ್ ಯು. ಪೂರ್ತಿ ಮನೆ ಸ್ಮೆಲ್ ಬರ್ತಾ ಇರುತ್ತೆ. ಟ್ಯಾಂಕ್ ಚಿನ್ನ ನಮ್ಮಮ್ಮ ಮಾಡೋದ್ರಿಂದ ನಮ್ಗೇನು ಅನಿಸ್ತಾ ಇಲ್ಲ. ನೀವು ಅದಕ್ಕೋಸ್ಕರ ನಮ್ಮ ಮಾಡೋದು ನೋಡಕ್ ಹೋಗ್ಬೇಡಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಹಿಂಗೆ ಬನ್ನಿ, ನಮ್ಮಮ್ಮನೇ ಮಾಡ್ಕೊಡ್ತಾರೆ. ಅದೇ ಬೇಕಾ ಅಮ್ಮ? ನಿನ್ ಗಂಡ ನಿನ್ ಮಗ ಇಬ್ರು ನಿನ್ನ ಪರ ನಿಂತಿಲ್ಲ. ಇದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ? ಖಂಡಿತ ಅವ್ರದ್ದು ಊಟ ಸೀದೋಗಿರೋ ಸ್ಮೆಲ್ ಬರ್ತಿದೆ ಅಮ್ಮ, ಸೀದೋಗಿರೋ ವಾಸನೆ ಬರ್ತಾ ಇದೆ. ಏನು ಇಲ್ಲ ನೋಡಿ ಫ್ರೆಂಡ್ಸ್, ಸೀದೋಗ್ತಾ ಇಲ್ಲ. ಇಲ್ಲಿ ನೋಡಿ, ಫ್ರೈ ಆಗ್ತಾ ಇದೆ ನೋಡಿ ಟೊಮೊಟೊ ಚೆನ್ನಾಗಿ. ಇದಕ್ಕೆ ನಾವೇನೇನು ಹಾಕ್ಬೇಕು ಅಂದ್ರೆ ಸ್ವಲ್ಪ ಧನಿಯಾ ಕಾಳು. ಆ ಸ್ವಲ್ಪನ ಕಟ್ ಮಾಡಕ್ಕೆ ನಾನು ಇವಾಗ ಒಬ್ರನ್ನ ಇದ್ ಮಾಡ್ಬೇಕಲ್ಲ. ಧನಿಯಾನ ನಾವು ಪುಡಿ ಹಾಕ್ಬೋದು, ಇಲ್ಲ ಧನಿಯಾ ಕಾಳು ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಧನಿಯಾ ಕಾಳಲ್ಲಮ್ಮ, ಧನಿಯಾ ಅಷ್ಟೇ. ಧನಿಯಾ ಅದು ಬೇರೆದು ಧನಿಯಾ ಪುಡಿ. ಧನಿಯಾ ಪುಡಿ ನಾನೇ ಹೇಳ್ಕೊಡ್ಬೇಕಲ್ಲಮ್ಮ. ಧನಿಯಾ ಪುಡಿ ಬೇಡ ಫ್ರೆಂಡ್ಸ್, ಇದು ಒಂದು ಸ್ವಲ್ಪ. ಏಕೆಂದ್ರೆ ಮಸಾಲೆ ತುಂಬಾ ಚೆನ್ನಾಗಿ ಹಿಡಿಬೇಕು. ಏಕೆಂದ್ರೆ ನಮ್ಗೆ ಇದೇನೋ ಬೇಯ್ತಾನೆ ಇದೆಯಲ್ಲಮ್ಮ, ಅದೆಲ್ಲ ಉರಿಬಾರ್ದು. ಇದು ತರಕಾರಿ ಬೇಯ್ಬೇಕಲ್ವಾ? ಅಲ್ಲೇ ಇದೆಯಲ್ಲ ಜೊತೆ ನಾನು ಅಡುಗೆ ಮಾಡಿಬಿಟ್ರೆ ಅಡುಗೆ ಮಾಡೋದೇ ಮರ್ತೋಗ್ಬಿಡ್ತೀನಿ. ಆ ಥರ ಆಗ್ಬಿಟ್ಟಿದೆ ಫ್ರೆಂಡ್ಸ್, ಏನು ಮಾಡಲಿ? ಯಾಕಂದ್ರೆ ನಿಂಗೆ ಮಾಡಕ್ ಬರಲ್ಲ. ತುಂಬಾ ನೋವು ಪಟ್ಬಿಟ್ಟಿದ್ದೀನಿ. ಇದನ್ನ ಯಾಕೆ ಹೇಳ್ತಾ ಇದೀಯಮ್ಮ?
ನಿನ್ನ ಯಾರಮ್ಮ ಕೇಳಿದ್ದು? ಆದ್ರೂ ಇವರು ನನ್ನ ಅಡಿಗೆ ಮಾಡೋದು ಚೆನ್ನಾಗಿಲ್ಲ ಅಂತಾರಲ್ಲ 20 ವರ್ಷ. ಯಾಕಂದ್ರೆ ನಮ್ಮ ಅಪ್ಪಂಗೆ ಎಲ್ರಿಗೂ ನಾನ್ ಮಾಡೋದು ಇಷ್ಟ ಆಯ್ತಾ, ನಮ್ಮ ಅಮ್ಮ ಮಾಡೋದು ಸ್ವಲ್ಪನೂ ಇಷ್ಟ ಇಲ್ಲ. ಯಾಕಂದ್ರೆ ನಮ್ಮ ನೋಡಿ ಫ್ರೆಂಡ್ಸ್, ಅವ್ರು ವೇಟ್ ನೋಡಿ ಫ್ರೆಂಡ್ಸ್, ನಾನು ಅಡಿಗೆ ಮಾಡಿದ್ರೆ ಅವ್ರು ದಪ್ಪ ಆಗಿದಾರ. ತಿಂದು ಒಂದು 90 kg ಆಗಿದ್ದ. ನಾವು ಊಟ ಮಾಡ್ದೇನೆ ದಪ್ಪ ಆಗ್ತೀವ? ಚೆನ್ನಾಗಿ ಅಡಿಗೆ ಮಾಡಿ ರುಚಿಯಾಗಿ ಮಾಡಿಸಿದ್ರೆ ತಾನೆ. ಯಾರು ಕಮೆಂಟ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನೀನಂತೂ ನಿನಗೆ ಸೆಲ್ಫ್ ಕಮೆಂಟ್ ಮಾಡ್ಕೋತೀಯಾ? ಸೂಪರ್. ನೀನೇ ಅಮ್ಮ ನಿನ್ನ ಐಡಿಯಿಂದ ಕಮೆಂಟ್ ಹಾಕ್ಬಿಡಮ್ಮ, ರೂಪ ಅಡುಗೆ ಚಾನಲ್ ಓಪನ್ ಮಾಡಿ ಪ್ಲೀಸ್ ಅಂತ. ಆ್ಯಕ್ಚುಲಿ ನಮ್ಮಮ್ಮ ಒಂದು ರೆಸಿಪಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅದು ಪುಳಿಯೋಗರೆ. ಐ ಲೈಕ್ ಡೂಯಿಂಗ್ ಪುಳಿಯೋಗರೆ. ತುಂಬ ಅದ್ಭುತವಾಗಿ ಮಾಡ್ತಾರೆ ನಮ್ಮಮ್ಮ ಪುಳಿಯೋಗರೆ. ಇದಕ್ಕೆಲ್ಲ ಆಗಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅಮ್ಮ ನೀನು ಸ್ವಲ್ಪ ಬಿಟ್ಟು ಏನಾದ್ರು ಕೊತ್ತಂಬರಿ ಸೊಪ್ಪು ಎತ್ಕೊಂಡ್ಬರ್ಬೇಕು. ಏನಾಗ್ತಾ ಇದೆಯಾ? ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ. ದೇವರಣ್ಣ ಈ ರೆಸಿಪಿ ಯಾರಿಗೂ ಅರ್ಥ ಆಗಲ್ಲ ಬಿಡು. ಗರಂ ಮಸಾಲ ಸ್ವಲ್ಪ 1 ಸ್ಪೂನ್ ಆಗಷ್ಟು. ಅದೇ ಹುರ್ಕೊಂಡಿದ್ರಲ್ಲ ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ತಗೊಂಡು ಸ್ವಲ್ಪ ಶುಂಠಿ ತಗೋಬೇಕು. ಹೇಳಮ್ಮ ಏನಾಗ್ತದೆ? ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬನ್ನಿ ಈ ಕಡೆ. ಬಂದೆ. ಸ್ವಲ್ಪ ಇದು ಸಿಕ್ಕಿರೋ ಮಸಾಲ, ಮತ್ತೆ ಏನೋ ಮಸಾಲ, ಮಸಾಲ, ಕಿಚನ್ ಕಿಂಗ್ ಮಸಾಲ ಅಂತ. ಅದು ಸ್ವಲ್ಪ ಹಾಕಿದ್ರೆ ರುಚಿ ಸಿಗುತ್ತೆ. ಮಾ ಜಾಸ್ತಿ ಹಾಕ್ಬಿಡಮ್ಮ. ಇಲ್ಲ ಸ್ವಲ್ಪ. ಇವಾಗ ಹೋಟ್ಲಲ್ಲಿ ಫ್ಲೇವರ್ ಕೊಡ್ತಾರೆ, ಏನ್ ಹೇಳಿ, ಏನೇನೋ ಮಸಾಲೆ ಹಾಕ್ತಾರೆ. ಅದು ಹೋಟ್ಲಲ್ಲಿ ತಿನ್ಬಿಟ್ಟು ಏನಾಗುತ್ತೆ ಹೇಳಿ, ಅಸಿಡಿಟಿ ಆಗುತ್ತೆ. ದಯವಿಟ್ಟು ಕ್ಷಮಿಸಿ. खत्म, बाय बाय, टाटा, गुड बाय, गया. ಅಮ್ಮ ಇವಾಗ ಮಸಾಲೆ ಏನು ರುಬ್ಬಿರ್ತೀವ ಫ್ರೆಂಡ್ಸ್, ಅದನ್ನೆಲ್ಲ ಇದಕ್ಕೆ ತರಕಾರಿ ಜೊತೆ ಹಾಕ್ಬೇಕು. ನೋಡಿ ಸ್ವಲ್ಪ ತುಪ್ಪ ಹಾಕ್ಬೇಕು. ಮನೆ ತುಪ್ಪ ನಮ್ದು, ಮನೆ ತುಪ್ಪದ್ದು. ಸ್ವಲ್ಪ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾವು ಇವಾಗ ಪನ್ನೀರ್ ಹಾಗೆ ಯೂಸ್ ಮಾಡ್ಬೋದು, ಆದರೆ ಪನ್ನೀರ್ ಹಾಕಿದ್ರೆ ನಮಗೆ ಸ್ವಲ್ಪ ಸ್ಮೆಲ್ ಅಂದರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ತಿನ್ಬಿಟ್ಟು ಅವರು ಹೆಂಗಿದ್ದಾರೆ ನೋಡಿ. ಹೊಟ್ಟೆ ತಿನ್ಬಿಟ್ಟು 3 ದಿನ ಎದ್ದೋಳಲ್ಲ ಡಾಕ್ಟ್ರೆ. ಡಾಕ್ಟ್ರ್ ಈ ನೆಕ್ಸ್ಟ್ ಲೆವೆಲು ನಿಮ್ಮಪ್ಪ. ಸ್ವಲ್ಪ ಉಪ್ಪು ಹಾಕ್ಬೇಕು, ಯಾಕೆಂದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಏನೇನ್ ಪೌಡರ್ ಇದೆ ಎಲ್ಲ ಸೇರಿ ಮಿಕ್ಸ್ ಮಾಡಿ ಹಾಕ್ಬಿಡ್ತಾಳೆ. ಸ್ವಲ್ಪ ಉಪ್ಪು. ಮಾಡಕ್ ಅಡುಗೆ ಬರಲ್ಲ ಅವ್ರಿಗೆ. ಬಾಯಿ ಮುಚ್ಕೊಂಡು ಹೋಗ್ತಿರೋ ಇಲ್ಲೋ, ನಾಳೆಯಿಂದ ನಾನು ಊರು ಬಿಟ್ಟು ಹೋಗ್ತೀನಿ, ಮನೆ ಬಿಟ್ಟಲ್ಲ. ಸ್ವಲ್ಪ ನೋಡೋದು ಮಸಾಲ. ಅಯ್ಯೋ ಏನೋ ಸ್ವಲ್ಪ ಮಸಾಲ ಹಂಗೆ ಸ್ವಲ್ಪ ಪ್ಲೀಸ್. ನೀವು ನಿಜವಾಗ್ಲೂ ಈ ತರ ಇಲ್ಲ, ಸೀರಿಯಸ್ ಆಗಿ ಈ ತರ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೊಸ ರೆಸಿಪಿ ಆಗುತ್ತೆ. ಕರೆಕ್ಟ್. ಯಾಕೆಂದ್ರೆ ಪನ್ನೀರು ಫ್ರೈ ಆಗ್ತಾ ಇದೆ. ಯಾಕೆಂದ್ರೆ ಘಾಟ್ ಬರ್ತಾ ಇದೆ. ಇದೆಲ್ಲ ಫ್ರೈ ಆದಾಗ ತುಂಬಾ, ಅಂದ್ರೆ ನಾವಿವಾಗ ಖಾರ ಪನ್ನೀರ್ಗೆ ಹಾಕಿರಲ್ಲ, ಅದೆಲ್ಲ ಹಿಡಿಬೇಕು ಅಂದ್ರೆ ಸ್ವಲ್ಪ ಅಮ್ಮ ನೀನ್ ಸ್ವಲ್ಪ ಅನ್ನೋದನ್ನ ಬಿಟ್ಟು ದೇವ್ರಣೆ ಏನಾರು ಹೇಳು. ಸಾಕು ಫ್ರೆಂಡ್ಸ್. ನೋಡಿ ಯಾಕೆ ಮಾಡಿದೆ. ನಮ್ಮ ಮನೆಯಲ್ಲಿ ಒಬ್ರು ಇದ್ದಾರೆ, ಅವರು ಹೇಳಕ್ ಆಗ್ತಾ ಇಲ್ಲ ನನಗೆ. ಅದು ತುಂಬಾ ತೀಟೆ ಮತ್ತೆ ತುಂಬಾ ಇದು. ಯಾರನ್ನ ಫ್ರೆಂಡ್ಸ್ ಒಳ್ಳೆ ಹುಡುಗಿ ಇದ್ರೆ, ಸಂಪ್ರದಾಯವಾದ ಹುಡುಗಿ ಇದ್ರೆ ಬಂದು ಜಾಯಿನ್ ಆಗಿ ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ. ಅಂದ್ರೆ ತುಂಬಾ ಚೆನ್ನಾಗಿರೋ ಹುಡುಗಿ ಬೇಕು ನಮ್ಗೆ. ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನಮ್ಮ ಪನ್ನೀರ್ ಬಟರ್ ಮಸಾಲ ನಮ್ಮ ಮನೆಯ ಸಾಂಪ್ರದಾಯಿಕವಾದ ಅಡಿಗೆ. ಜಾಸ್ತಿ ಡವ್ ಮಾಡಬೇಡ. ನೋಡಿ ಫ್ರೆಂಡ್ಸ್, ಇವಾಗ ಹೋಟ್ಲಲ್ಲಿ ಹೋಗಿ ಚಪ್ಪಸ್ಕೊಂಡು ತಿಂತಾರೆ, ಅದ್ರ ಮನೇಲಿ ಮಾಡಿರೋದಕ್ಕೆ ಇಷ್ಟೊಂದು ಹೇಳ್ತಾರೆ. ಆದ್ರೆ ತಿನ್ಬಿಟ್ಟು ಎಲ್ಲರೂ ನಾಳೆ ಬೆಳಗ್ಗೆ ನಿಮ್ಗೆ ಎದ್ದೇಳಕ್ಕಾಗಲ್ಲ. ಎಣ್ಣೆ ಇಡ್ತಾ ಇದೀನಿ ಪೂರಿಗೆ. ಪೂರಿ ಮಾಡಕ್ಕೆ ಫ್ರೆಂಡ್ಸ್. ಪೂರಿ ಮತ್ತೆ ಸಾಗು ನೋಡ್ಬಿಟ್ಟು ನಾವು ತಿನ್ಬಿಟ್ಟು ನನ್ನ ಮಗಳು ಹೇಳ್ತಾಳೆ. ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸ್ಬೇಕು. ನನ್ನ ಯೂಟ್ಯೂಬ್ ಚಾನಲ್ ರಕ್ಷಿತಾ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ. ಮತ್ತೆ ತುಂಬ ಸಾಕು ಡವ್. ಪೂರಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಸ್ವಲ್ಪನೂ ಆಯಿಲ್ ಇಲ್ಲ, ಫ್ರೀಡಮ್ ಎಣ್ಣೆ ಯೂಸ್ ಮಾಡೋದ್ರಿಂದ. ಸ್ವಲ್ಪನೂ ಆಯಿಲ್ ಇಲ್ಲ, ಎಲ್ಲ ನೀರಲ್ಲೇ ಮಾಡಿರೋದು. ಹೆಂಗಿದೆ ಅಮ್ಮ? ಚೆನ್ನಾಗಿದ್ಯಾ? ನಾನು ನಿಮ್ಮಮ್ಮ ಇಬ್ಬರು ಸೇರ್ಕೊಂಡು ಮಾಡಿರೋದು. ನಮ್ಮಮ್ಮ ಶಶಿ ಯಾರು ರೆಸ್ಪೆಕ್ಟೇ ಇಲ್ವಲ್ಲಮ್ಮ ನಿನಗೆ. ಕರಿ ಅಮ್ಮ, ಒಂದು ಅವಾಜ್ ಸಾಕಮ್ಮ. ಏ ಡವ್ರಾಜ, ಬಾರೋ ಇಲ್ಲಿ ಕರ್ದಿದ ತಕ್ಷಣ ಬರ್ಬೇಕು. ಬಾ ಇಲ್ಲಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಏನೋ ಕಂದಲ್ಲೇ. ಅಲ್ಲ ಬಾರೋ. ನನ್ನ ಕೊನೆಯ ಮಗ ಪೂರಿ ದಯವಿಟ್ಟು ಅವನು ಹೇಳ್ತಾನೆ ತುಂಬಾ ಚೆನ್ನಾಗಿದೆ ಅಂತ ಪೂರಿ ಸಾಗು. ಅದು
ಅವನು ಇವಾಗ ನನಗೆ ಖಂಡಿತ ಪ್ರಾಮಾಣಿಕವಾದ ಉತ್ತರ ಕೊಡ್ತಾನೆ. ಚೆನ್ನಾಗಿದ್ರೆ ಪನ್ನೀರ್ ಬಟರ್ ಮಸಾಲ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾನೆ. ದಯವಿಟ್ಟು ಈ ಲಾಗ್ನ ನೋಡಿ ದಯವಿಟ್ಟು ಪನ್ನೀರ್ ಬಟರ್ ಮಸಾಲನ ಮಾಡಿ ನೋಡಿ ಮನೇಲಿ ಟ್ರೈ ಮಾಡಿ. ಲಾಸ್ಟ್ಗೆ ಅಮ್ಮ ಪ್ಲೀಸ್ ಎಂಡಲ್ಲಿ ಹೇಳ್ಬೇಕು, ಈಗಲೇ ಹೇಳ್ಬೇಡ ನೀನು. ನನ್ನ ಮಗಳಿಗೆ ತುಂಬಾ ಹುಷಾರಿಲ್ಲ, ಆದ್ರೂ ಅವಳು ಪಾಪ ನನ್ನ ತಾಯಿಗೋಸ್ಕರ ಅವಳು ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ. ಹೇಗಿದೆ ಪೂರಿ ಸಾಗು? ತುಂಬ ಚೆನ್ನಾಗಿದೆ ಅಂತೆ. ಜೋರಾಗಿ ಹೇಳ್ಕೊಂಡ ನೋಡಿ, ತುಂಬ ಜ್ವರಾಗಿ ಸುಸ್ತಾಗಿ ಬಂದರು ಪಾಪ. ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾಳೆ ನೋಡಿ. ನಮ್ಮಮ್ಮ ಯಾಕೆ ಮಗಳು ಮಾಡಿರುವಂಥದ್ದು ತಿನ್ನಕ್ಕೆ ಅವಕಾಶ ಮಾಡ್ಕೊಂಡು ನಿಮ್ಮ ಮಗಳು ಇಲ್ಲಪ್ಪ, ಇವತ್ತು ಅಮ್ಮನೇ ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ ನಾನು. ನೋಡೋ ಎಂಥ ಗಂಡ, ಇಂಥ ಗಂಡ 100 ಜನ್ಮಕ್ಕೂ ಸಿಗಲ್ಲ ಅಲ್ವೇನೋ. ಸೂಪರ್ ಮನೆಗೆ ಮಾಡ್ಬೇಕಾ ಪನ್ನೀರ್ ಬಟರ್ ಮಸಾಲ? ಹೋಟ್ಲ್ ಸೂಪರ್ ರಕ್ಷಿತಾ. ಯಾಕೆ ಚೆನ್ನಾಗಿದ್ರೆ ಅದು ನಿಮ್ಮಮ್ಮ ಮಾಡಿರೋದಲ್ವಾ? ಹೇಳಿ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆಯಾ? ಸೂಪರ್ ಇದೆ. ಕೈ ಸೂಪರಾ? ಕೈ ರುಚಿನಾ? ನಮ್ಮ ದೊಡ್ಡಮ್ಮ ಮಾಡಿರೋದು ಚೆನ್ನಾಗಿದೆಯಾ? ಹೆಂಗಿದ್ಯಾ? ಕರೆಕ್ಟಾಗಿ ಹೇಳ್ತೇನೆ ನನ್ನ ಮಗ, ಎರಡನೇ ಮಗ ಸೂಪರಾಗಿ ಹೇಳ್ತಾನೆ. ಹೇಳು. ನಾಟಕ ನಾಟಕ ಬಕೆಟ್ ಅಂತೂ ಮಾಡಿಲ್ಲ, ಇದು ನಮ್ಮ ದೊಡ್ಡಕ್ಕ ಮಾಡಿರೋದೆಲ್ಲ. ಚೆನ್ನಾಗಿದೆಯಾ? ನಿಜ ಹೇಳೋ, ಮನ್ಸಾರೆ ಹೇಳೋ, ಮನ್ಸು ಮುಟ್ಟಿ ಹೇಳೋ ಚೆನ್ನಾಗಿದೆಯಾ? ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ನಾನು ಪೂರಿ ತಿನ್ನಲ್ಲ, ಅದಕ್ಕೆ ಚಪಾತಿ ಜೊತೆ ಸಾಗು ತಿಂತಾಯಿದ್ದೀನಿ. ಇನ್ನೂ ಚೆನ್ನಾಗಿದೆ. ಏನೇನು ಸಿಗುತ್ತೋ ಕೈಗೆ ಮಸಾಲ ಅದನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ರೆಸಿಪಿ ನಿಮ್ಗೆ ಅರ್ಥ ಆಗಿರಲ್ಲ ಅನಿಸುತ್ತೆ, ಯಾಕಂದರೆ ಸಿಕ್ಕಿರೋದೆಲ್ಲ ಹಾಕಿದ್ದಾರೆ. ಬಟ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.